ಎಲ್ರಿಗೂ ಸ್ವಾಗತ. ನಾನು ಶಂಶೀರ್ ಬುಡವಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಸಿಲಿನ ತೀವ್ರತೆ ಮತ್ತಷ್ಟು ಹೆಚ್ಚಾಗಿದೆ. ಇವತ್ತು ಶನಿವಾರ. ಇವತ್ತು ಕೂಡ ಮಂಗಳೂರು ನಗರದಲ್ಲಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಸಿಲಿನ ತೀವ್ರತೆ ಹೆಚ್ಚಾಗಿತ್ತು. ನಿಮಗೆ ಗೊತ್ತಿರುವ ಹಾಗೆ ಮೊನ್ನೆ ಬೆಂಗಳೂರು, ಮೈಸೂರು ಹಾಗೂ ಕೆಲ ಜಿಲ್ಲೆಗಳಲ್ಲಿ ಮಳೆ ಸುರಿದಿತ್ತು. ಮೊನ್ನೆ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಬರುವಂತಹ ಸೂಚನೆ ಇತ್ತು. ಕೆಲವೆಡೆ ಅಲ್ಪ ಸ್ವಲ್ಪ ಮಳೆ ಸುರಿದಿರಬಹುದು, ಆದರೆ ಸಂಪೂರ್ಣ ಮಟ್ಟದಲ್ಲಿ ಮಳೆ ಸುರಿದಿಲ್ಲ. ಈ ತಿಂಗಳಲ್ಲಿ ಅಂದರೆ ಮೇ ತಿಂಗಳಲ್ಲಿ ಒಂದು ಮಳೆಯ ಮುನ್ಸೂಚನೆ ಇರುವಂಥದ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಮೇ ತಿಂಗಳು ಬಂದರೆ ಸಹಜವಾಗಿಯೇ ಕರಾವಳಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿರುತ್ತೆ. ಆದರೆ ಈ ಸಲ ಮಳೆಯ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿರುವಂಥದ್ದು. ಮಳೆರಾಯ ಮುನಿದುಕೊಂಡಿದ್ದಾನೆಂಬಂತಹ ಪ್ರಶ್ನೆ ಕೂಡ ಇರುವಂಥದ್ದು. ಇವತ್ತು ಶನಿವಾರ ಮಂಗಳೂರು ನಗರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಸಿಲಿನ ತೀವ್ರತೆ ಹೆಚ್ಚಾಗಿತ್ತು. ಎಷ್ಟಂದರೆ ಬಿಸಿಲಿನ ತಾಪವನ್ನು ಅರಗಿಸಿಕೊಳ್ಳೋಕೆ ಬಹಳಷ್ಟು ಪ್ರಯಾಸ ಪಡುವಂಥ, ತ್ರಾಸ ಪಡಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಕೆಲವೆಡೆ ಬಿಸಿಲಿನಿಂದ ಬಸವಳಿದ ಜನರು ಅತೀತ ನಡೆದಾಡ್ತಾ ಇರೋದು, ಕೂಲ್ ಡ್ರಿಂಕ್ಸ್ಗಳನ್ನು ಕುಡಿತಾ ಇರೋದು, ತಂಪು ಪಾನೀಯಗಳನ್ನು ಕುಡಿತಾ ಇರೋದು, ಹೀಗೆ ಅಲ್ಲಲ್ಲಿ ಚಿತ್ರಣಗಳು ಸಹಜವಾಗಿ ಈಗ ಮಂಗಳೂರಲ್ಲಿ ಕಂಡು ಬರ್ತಾ ಇದೆ. ಯಾವಾಗ ಮಳೆ ಬರುತ್ತೆ ಎಂಬಂತಹ ಪ್ರಶ್ನೆ, ಕುತೂಹಲ ಜನರಲ್ಲಿ ಇರುವಂಥದ್ದು. ಹವಾಮಾನ ಇಲಾಖೆ ಕೂಡ ಯಾವಾಗ ಮಳೆಯ ಪ್ರಮಾಣ ಹೆಚ್ಚಾಗಿರುತ್ತೆ, ಯಾವಾಗ ಸಂಪೂರ್ಣ ಮಟ್ಟದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಳೆ ಬರುತ್ತೆ ಎಂಬಂತಹ ವರದಿಯನ್ನು ಯಾವಾಗ ಪ್ರಕಟ ಮಾಡುತ್ತೆ, ಮುನ್ಸೂಚನೆ ನೀಡುತ್ತೆ ಎಂಬಂತಹ ನಿರೀಕ್ಷೆಯಲ್ಲಿ ಜನರು ಇರುವಂಥದ್ದು. ಹೀಗಾಗಿ ಆದಷ್ಟು ಬೇಗ ಮಳೆ ಬರಲಿ, ಎಲ್ಲರೂ ಶಾಂತವಾದಂತಹ ರೀತಿಯಲ್ಲಿ ವಾತಾವರಣ ಇರಲಿ, ಯಾವುದೇ ಅನಾಹುತ ಆಗದಿರಲಿ ಎಂಬುದೇ ಎಲ್ಲರೂ ಮಾಡಬೇಕಾದಂತಹ ಪ್ರಾರ್ಥನೆ. ಹೀಗಾಗಿ ಮಳೆ ಬಂದರೆ ಕೂಡ ಬಿಸಿಲಿನ ತೀವ್ರತೆ ಮತ್ತಷ್ಟು ಸ್ವಲ್ಪ ಕಡಿಮೆ ಆಗಬಹುದು. ಸಹಜವಾದಂತಹ ಮಳೆಗಾಲದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆದರೆ ಕುಡಿಯುವ ನೀರಿನ ಕೊರತೆ ಆಗುತ್ತೆ. ಅದರಲ್ಲೂ ನಗರ ಮಟ್ಟದಲ್ಲಿ ಬಿಸಿಲಿನ ತೀವ್ರತೆ ಹೆಚ್ಚಾದರೆ, ಮಳೆಯ ಪ್ರಮಾಣ ಕಡಿಮೆ ಆದರೆ ನಗರ ಮಟ್ಟದಲ್ಲಿ ಕುಡಿಯುವ ನೀರಿನ ರೇಷನಿಂಗ್ ಕೂಡ ಮಾಡಲಾಗುತ್ತೆ. ಹೀಗಾಗಿ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ಅಲ್ಲಲ್ಲಿ ಕಂಡುಬರುತ್ತೆ. ಗ್ರಾಮೀಣ ಮಟ್ಟದಲ್ಲೂ ಕೂಡ ಕುಡಿಯುವ ನೀರಿಗೆ ತತ್ವಾರ ಕೂಡ ಎದುರಾಗುತ್ತೆ. ಹೀಗಾಗಿ ಮಳೆ ಈ ಸಲ ಆದಷ್ಟು ಬೇಗನೆ ಬರಲಿ, ಸಹಜವಾಗಿ ಇರಲಿ ಎಂಬುದೇ ಎಲ್ಲರ ಪ್ರಾರ್ಥನೆ. ಮತ್ತೊಮ್ಮೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.